ಓಕೆ ಗೈಸ್, ತಮ್ಲೈನ್ ನೋಡಿರ್ತೀರಾ ಏನು ಅಂತ. ಇವತ್ತು ನಮ್ಮ ಅಣ್ಣ ಬಡೆ, ಅವನಿಗೆ ಗೊತ್ತಿಲ್ಲ, ಒಂದು ಒಳ್ಳೆ ಚಿಕ್ಕದಾಗಿ ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಇವಾಗ ಇಲ್ಲ ಔಟ್ ಸೈಡ್ ಹೋಗಿದ್ದಾನೆ, ಅವ್ರ ಫ್ರೆಂಡ್ಸ್ ಜೊತೆ ಪ್ಲಾನ್ ಮಾಡಿಬಿಟ್ಟು ಇವಾಗ ಅವ್ರನ್ನೇ ಕರ್ಕೊಂಬಂದು, ನಾನೆಲ್ಲೋ ಬೇರೆ ಇವೆಂಟಿಗೆ ಅಂತ ರೆಡಿ ಆಗಿರೋದು, ರೆಡಿ ಆಗಿ ಅವ್ರನ್ನ ಕರ್ಕೊಂಬಂದು ಒಳ್ಳೆ ಸರ್ಪ್ರೈಸ್ ಕೊಡೋಣ ಅಂತ ಟ್ರೈ ಮಾಡಿದ್ದೀನಿ. ಆಗುತ್ತಾ ಇಲ್ವಂತ ನೋಡಿ ಅಲ್ಲಿ ವಿಡಿಯೋ ಮಾಡೋದು ಟ್ರೈ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇದೊಂದು ಚಿಕ್ಕ ಸ್ಟೋರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವಾಗ ಏನು ನಿಮಗೆ ಗಡಿಯಾರ ತೋರಿಸ್ತಿದೆ, ಅದು ನಮ್ಮ ಅತ್ತಿಗೆ ಕೊಟ್ಟಿದ್ದು ನಮ್ಮ ಅಣ್ಣಗೆ ಲಾಸ್ಟ್ ಇಯರ್ ಬರ್ಡೇಗೆ. ಆ ಗಡಿಯಾರದಿಂದನೇ ಅವರಿಬ್ರು ಮ್ಯಾರೇಜ್ ಆಗೋದಕ್ಕೆ ಒಂದು ಕಾರಣ. ಆ ಗಿಫ್ಟ್ ನಮ್ಮ ಮನೆಗೆ ಬಂದಿಸಿಗೆ ನಮ್ಮಮ್ಮ ಕಂಡಿಡ್ದು ಅವಾಗ ಮದುವೆ ಮಾಡಿಸಿದ್ದು ಅವ್ರಿಗೆ. ಅದಕ್ಕಿಂತ ಮುಂಚೆ ಈ ಸೆಲೆಬ್ರೇಷನ್ ಏನು ನೋಡ್ತಿದ್ರೆ, ಇದನ್ನ ನೈಟಲ್ಲಿ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿದ್ದು ಅಷ್ಟೇ. ಇದರಲ್ಲಿ ಕೂಡ ತುಂಬ ಎಂಜಾಯ್ ಆಗಿತ್ತು, ಯಾಕಂದರೆ ಫ್ಯಾಮಿಲಿ ಕೂಡ ಎಲ್ಲರೂ ಕುತ್ಕೊಂಡು ಒಂದು ಟೈಮಲ್ಲಿ ಎಂಜಾಯ್ ಮಾಡೋ ಮಿನಿಟ್ಸ್ ಇದೆ ಗೊತ್ತಾ, ಅದು ತುಂಬ ಎಂಜಾಯ್ ಆಗಿತ್ತು. ಸರಿ ಆಯಿತು ಅಂತ ಇವ್ರಿಗೆ ಎಲ್ಲ ಕೇಕ್ ತಿನ್ನಿಸ್ಕೊಂಡು ಹಾಗೆ ರಾತ್ರಿ ಆಯಿತು, ಎಲ್ಲರೂ ನಿದ್ದೆ ಮಾಡಿಕೊಂಡು ನೆಮ್ಮದಿಯಾಗಿ ಬೆಳಗ್ಗೆ ಎದ್ದು ನಿಮಗೆ ಒಂದು ಚಿಕ್ಕದಾಗಿ ಸರ್ಪ್ರೈಸ್ ಕೊಡೋಣ ಬೆಳಗ್ಗೆ ಎದ್ದು ಅಂತ ಅವನಿಗೆ ಪ್ರಿಪ್ರೇಷನ್ ಮುಗಿಸ್ಕೊಂಡು ನಾನು ಏನೇನೋ ಪ್ಲ್ಯಾನ್ ಮಾಡಿಕೊಂಡು ನೈಟ್ ಪ್ರಿಪ್ರೇಷನ್ ಮುಗಿಸ್ಕೊಂಡು ಮನ್ಕೊಂಡು ಸರಿ ಆಯಿತು ಅಂತ. ಕಾರ್ ತುಂಬ ಗಲೀಜಾಗಿತ್ತು ಅಂತ ಬೆಳಗ್ಗೆ ಎದ್ದು ಕಾರೆಲ್ಲ ತೊಳ್ಕೊಂಡು ಹಾಗೆ ನೀವು ಹೋಗೋ ದಾರಿಲಿ ನಾನೊಂದು ಫ್ಲವರ್ ಬೊಕ್ಕೆನ ರೆಡಿ ಮಾಡಿಸ್ಕೊಂಡು, ಆಮೇಲೆ ನಿಮಗೆ ಆ ಫ್ಲವರ್ ಬೊಕ್ಕೆ ಮಾಡಬೇಕಾದ್ರೂ ಹಾಗೆ ಚೂರು ಎಷ್ಟು ಗ್ರ್ಯಾಂಡ್ ಆಗಿತ್ತು ಅಂತೆಲ್ಲ ನೋಡಿಕೊಂಡು, ಇನ್ನೊಂದೇನು ಅಂದರೆ ಅಲ್ಲಿ ನಿಮಗೆ ಒಂದು ಪಕ್ಕದಲ್ಲಿ ನಿಮ್ಗೊಂದು ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ, ತೋರಿಸ್ತೀನಿ ನೋಡಿ. ಇದನ್ನ ಯಾರೋ ಅವರು ಫ್ರೆಂಡಿಗೆ ಮಾಡ್ತಿದ್ದಂತೆ. ಈ ಥರ ನನ್ನ ಫ್ರೆಂಡ್ ನನಗೆ ಯಾವಾಗ ಮಾಡಿಸ್ಕೊಡ್ತಾರೋ ಗೊತ್ತಿಲ್ಲ. ಬೋಳಿ ಮಕ್ಕಳ ಫ್ರೆಂಡ್ಸು ನನಗೊಂದು ಮಾಡಿಸ್ಕೊಡೋ ಆ ಥರ. ನಮ್ಮ ಅಣ್ಣದು ಲವ್ ಮ್ಯಾರೇಜು, ಒನ್ ಟೈಮು ಪ್ರಪೋಸ್ ಮಾಡಿದ್ದೆ ನೋಡಿಲ್ಲ. ಸೊ ನಾನೇ ಪ್ರಿಪೇರ್ ಮಾಡಿ ನಮ್ಮ ಅಣ್ಣ ಕೆಲ್ಲಿ ಇಲ್ಲ ನಮ್ಮ ಅತ್ತಿಗೆ ಕೆಲ್ ಕೊಟ್ಟು ಪ್ರಪೋಸ್ ಮಾಡೋಣ ಇವತ್ತು. ಫೈನಲಿ ಫಸ್ಟ್ ನಾನೇ ಬಂದಿದ್ದೀನಿ. ಹೇಗಿದೆ ಎಲ್ಲ ಪ್ರಿಪರೇಷನ್ ಚೆನ್ನಾಗಿದೆಯಾ, ಕರೆಕ್ಟಾಗಿ ಮಾಡಿದಾರಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೋಸ್ಕರ. ಓಕೆ, ಇಟ್ಸ್ ಗುಡ್. ಸರಿ ಆಯಿತು, ಎಲ್ಲ ಒಂದು ಕ್ಲಿಪ್ ನೋಡ್ಕೊಂಡ್ಬಿಡಿ ಹಾಗೆ ಹೇಗಿದೆ ಡೆಕೋರೇಷನ್ ಅಂತ. ಓಕೆ, ಫೈನಲಿ ಎಲ್ಲ ಬಂದಿದ್ದಾರೆ ಅಂತ ಅಲ್ಲಿ ಗೊತ್ತಾಗಿದೆ. ಕೆಳಗಡೆ ಹೋಗಿದ್ದಾಗ ನೋಡಿದ್ರೆ ನಮ್ಮ ಅಣ್ಣ ಕಾರಲ್ಲಿ ಇಳಿತಾ ಇದ್ದ, ಅವಾಗ ಒಂದು ವಿಶ್ ಮಾಡಿದೆ, ಹ್ಯಾಪಿ ಬರ್ಡೇ. ಯಾಕಂದ್ರೆ ಅವ್ನಿಗೆ ಏನೂ ಗೊತ್ತಿರ್ಲಿಲ್ಲ, ಫುಲ್ ಬ್ಲ್ಯಾಂಕ್ ಆಗಿ ಬಂದಿದ್ರು. ಎಲ್ಲೋ ದೇವಸ್ಥಾನಕ್ಕೆ ಹೊಲ್ಡೋಣ ಅಂತ ಏನೋ ಕಾರಲ್ಲಿ ಕರ್ಕೊಂಡು ಬಂದಿದ್ದು ಅವ್ರನ್ನ. ಅದೆಲ್ಲ ಇರ್ಲಿ, ಇಲ್ಲಿ ನೋಡಿ ಎಂಟ್ರಿ ಆಗಿದೆ, ಸೂಪರ್ ಎಂಟ್ರಿ. ಸರಿ ಆಯ್ತು. ಯಾಕೆ ಎಲ್ಲರೂ ಈ ತರ ಶಾಕ್ ಆಗಿ ನೋಡ್ತಾ ಇದೀರಾ? ಏನೂ ಇಲ್ಲ, ಎಲ್ಲರೂ ಏನ್ ಮಾಡ್ತಾರೆ, ನಾನು ಅದೇ ಮಾಡಕ್ಕೆ ಟ್ರೈ ಮಾಡಿರೋದು. ಓಕೆನಾ? ಓಕೆ, ಫೈನಲಿ ಏನು ಅಂದರೆ ಎಲ್ಲ ಮುಗೀತು ಪ್ರೋಗ್ರಾಮು. ಇವರಿಬ್ರಿಗೂ ಡ್ಯಾನ್ಸ್ ಆಡಿ ಅಂದರೆ ನಮಗೆ ಹಿಂಸೆ ಕೊಟ್ಬಿಟ್ರು. ಡ್ಯಾನ್ಸ್ ಆಡೋಂಗಿಲ್ಲ ಬಿಡೋಂಗಿಲ್ಲ, ನಾವು ಸಾಂಗ್ ಹಾಕ್ತಾನೆ ಇರೋದು, ಅವನು ಬೈತಾನೆ ಇರೋದು. ಹಾಗೂ ಈಗ ಒಂದು ಮೂಮೆಂಟ್ ಕೊಟ್ಟರು, ಅದನ್ನ ನೀವು ನೋಡೋಕ್ಕಾಗಲ್ಲ, ನಾನು ನೋಡೋಕ್ಕಾಗಲ್ಲ. ಆದ್ರೂ ಪರವಾಗಿಲ್ಲ, ಸ್ಲೋಮೋ ಹಾಕ್ಬಿಟ್ರು. ಹೆಂಗೋ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಓಕೆ, ಸ್ಲೋಮೋ ಮಾಡಿಬಿಟ್ರು ಡ್ಯಾನ್ಸ್ ತೋರ್ಸೋಣ ಅನ್ಕೊಂಡಿದ್ರೆ ಆಮೇಲೆ ಗೊತ್ತಾಯ್ತು ಅವರು ಡ್ಯಾನ್ಸೇ ಆಡಿಲ್ಲ ಅಂತ. ಓಕೆ, ಫೈನಲಿ ಅವ್ರು ಏನು ಮಾಡೋದಕ್ಕೂ ರೆಡಿ ಆಗಿರಲಿಲ್ಲ. ಅದಕ್ಕೋಸ್ಕರ ಫ್ಯಾಮಿಲಿ ಜೊತೆ ಒಂದು ಬೊಕ್ಕೆ ಫೋಟೋ ತೊಗೊಂಬಿಟ್ಟು ಡೈರೆಕ್ಟಾಗಿ ಹೋಟ್ಲಿಗೆ ಎಂಟ್ರಿ ಕೊಟ್ಟರೆ, ಅಲ್ಲಿ ನೋಡಿದ್ರೆ ಒಳ್ಳೊಳ್ಳೆ ನಮ್ಮಪ್ಪ ನಮ್ಮಮ್ಮ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ರು. ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಸಖತ್ತಾಗಿತ್ತು. ಆಮೇಲೆ ಇನ್ನೊಂದೇನು ಅಂದ್ರೆ ನಮ್ಮ ಅತ್ತಿಗೆ ಅಲ್ಲಿ ನಮ್ಮ ಅಣ್ಣಗೆ ಹೇಗೆ ಅನ್ನಿಸ್ತು ಅಂತ ಕೇಳ್ತಿದ್ರು. ಅವ್ರು ಒಂದು ಮಾತು ಹೇಳಿದ್ದಾರೆ, ಕೇಳಿಸ್ಕೊಂಬನ್ನಿ. ನೀನು ಫಸ್ಟ್ ಟೈಮ್ ಸೆಲೆಬ್ರೇಷನ್
ನಮ್ಮ ಅದಕ್ಕೆ ನೋಡಿದ್ರೆ ಕ್ಯಾಮ್ರಾ ನೋಡ್ಕೊಂಡು ಹೇಳಿ ಅಂತ ಹೇಳಿದ ಅಷ್ಟೇ, ಅವನು ಮಾತೇ ನಿಲ್ಲಿಸ್ಬಿಟ್ಟ. ಇನ್ನೊಂದೇನು ಅಂದ್ರೆ ತುಂಬಾ ಖುಷಿಯಾಗಿರೋ ವಿಚಾರ ಅಂದ್ರೆ ನಮ್ಮ ಆಪೋಸಿಟ್ ಟೇಬಲ್ಸ್ ಅಲ್ಲಿ ಒಂದು ಚಿಕ್ಕ ಮಕ್ಕಳು ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂತ ಇದ್ರು. ಆ ಸೆಲೆಬ್ರೇಷನ್ ನೋಡೋದ್ಮೇಲೆ ನೆನಪಾಯ್ತು, ನಾವ್ ಯಾಕೆ ಈ ತರ ಚೈಲ್ಡ್ಹುಡ್ ಅಲ್ಲಿ ಈ ತರ ಎಂಜಾಯ್ ಮಾಡಿಲ್ಲ ಅಂತ. ನಮ್ಮ ಅಪ್ಪ ಮುಂದ್ ಕ್ರೆಡಿಟ್ ಕಾರ್ಡ್ ಅವಾಗಲೇ ಸಿಕ್ಕಿದ್ರೆ ಅವಾಗ ನಾವು ಎಂಜಾಯ್ ಮಾಡ್ತಾ ಇದ್ವಿ ಅನ್ಸುತ್ತೆ. ಸರಿ ಆ ಕತೆ ಬಿಡಿ, ಇವಾಗ ನಮ್ಮ ಕತೆ ನೋಡಿ. ನಮ್ಮ ಕತೆಯಲ್ಲಿ ಏನೇನಿತ್ತು ಅಂದ್ರೆ ತಿನ್ನೋದಕ್ಕೆ ಒಳ್ಳೆ ರುಚಿ ಊಟ ಇತ್ತು, ಆದ್ರೆ ಏನು ನಿಮಗೆ ತೋರಿಸಲ್ಲ. ಆ ಮಕ್ಕಳು ತುಂಬಾ ಎಂಜಾಯ್ ಮಾಡ್ಕೊಂಡು ಅಲ್ಲಿಂದ ಮೂವ್ ಆನ್ ಆದ್ರು. ಓಕೆ ಫೈನಲಿ ಅಂತ ಎಲ್ಲ ಊಟ ಮಾಡ್ಬೇಕಾದ್ರೆ ಮತ್ತೊಂದ್ಸತಿ ಅವನಿಗೆ ಹ್ಯಾಪಿ ಬರ್ಡೇ ಅಂತ ಹೇಳಿದ್ರೆ ಅವ್ನ ರಿಯಾಕ್ಷನ್ ನೋಡಿ. ಅವ್ನ ಅನಿಸಿಕೆ ಏನು ಅಂದ್ರೆ ನಿಮ್ದೇ ಊಟ ಮಾಡಕ್ ಬಿಡೋಲೇ ಅಂತ. ಓಕೆ ಫೈನಲಿ ಅಲ್ಲೆಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ನನ್ನ ಗಾಡಿ ಕ್ಲಚ್ ಕಟ್ ಆಗೋಯ್ತು, ನೋಡಿದ್ರಲ್ಲ. ಮತ್ತೆ ಇವಾಗ ಅಲ್ಲಿಂದ ನಮ್ಮ ಫ್ರೆಂಡು ಓಡಿಸ್ಕೊಂಡು ಹೆಂಗೋ ಕಷ್ಟಪಟ್ಟು ಮನೆ ಹತ್ರ ಬಂದು ನಿಲ್ಸ್ಕೊಂಡು ಹೆಂಗೋ ಆರಾಮಾಗಿ ಬಂದ್ವಿ. ಫೈನಲಿ ಎಲ್ಲ ಮುಗ್ದಿದೆ, ಎಲ್ಲ ಮನೆಗೆ ಬಂದ್ವಿ, ಎಂಜಾಯ್ ಮಾಡಿದ್ವಿ, ಸಕ್ಕದಾಗಿತ್ತು. ಆಮೇಲೆ ಇನ್ನೊಂದೇನು ಅಂದರೆ ನನಗೆ ಕ್ಯಾಮ್ರಾ ಎತ್ತಿ ವಿಡಿಯೋ ಮಾಡೋ ಅಭ್ಯಾಸ ಇಲ್ವಲ್ಲ, ಅದಕ್ಕೋಸ್ಕರ ಎಲ್ಲ ಥರನೂ ಕ್ಲಿಪ್ ಹಾಕೋಕ್ಕೆ ಆಗಿಲ್ಲ. ಸ್ವಲ್ಪ ಕ್ಲಿಪ್ ಹಾಕಿದ್ದೀನಿ. ಐ ಥಿಂಕ್ ಆ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ ಅನ್ನೋದಕ್ಕೋಸ್ಕರ. ಥ್ಯಾಂಕ್ ಯು ಸೊ ಮಚ್, ಲಾಟ್ಸ್ ಆಫ್ ಲವ್, ಗುಡ್ ನೈಟ್. ನೆಕ್ಸ್ಟ್ ವಿಡಿಯೋ ಏನು ಮಾಡೋದು ಅಂತ ಥಿಂಕ್ ಮಾಡಿ ಬಿಡೋದು ಒಂದೇ ವಿಡಿಯೋ ಆದ್ರೂ ಕ್ವಾಲಿಟಿ ವಿಡಿಯೋ ಬಿಡ್ತೀನಿ.